ಯತ್ನಾಳು ವಯಸ್ಸಿನಲ್ಲಿ ದೊಡ್ಡವರು, ಇವರು ಚಿಕ್ಕವರು. ನೀವು ದೊಡ್ಡವರು ಹೋಗಿ ಚಿಕ್ಕವ್ರು ನಮಸ್ಕಾರ ಹಾಕೊಂಡು ಯಾರು ಹೋಗ್ತಾರೆ ಅಷ್ಟೇ. ಇವಾಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬೇಕಂತೇಳಿ ಯತ್ನಾಳ್ ಅವರು ಅವರವರು ಇಷ್ಟ, ನಾವೇನು ಮಾತಾಡೋಂಗಿಲ್ಲ. ಯಾಕಂದ್ರೆ ಹೈಕಮಾಂಡ್ ಇದಲ್ಲ, ನೀವೇನು ಮಾತಾಡೋದು. ಇವಾಗ ಒಳಗಿಂದೊಳಗೆ ಈ ರೀತಿಯಾಗಿ ಜಗಳ ನಡೀತಾ ಇದ್ರೆ ಯಾರಿಗೆ ಲಾಭ ಆಗ್ಬೋದು? ಯಾರಿಗೂ ಲಾಭ ಇಲ್ಲ. ಅದು ಸುಳ್ಳು ಅದು ಹೇಳೋದು ಕಾಂಗ್ರೆಸ್ಸಿಗೆ ಲಾಭ ಅಂತ. ಕಾಂಗ್ರೆಸ್ಸು ಲಾಭ ಏನು ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಹೆಂಗೆ ಗೆದ್ದರು ಅದೇ ಥರ ಇಲ್ಲೂ ಗೆಲ್ತಾರೆ ಅಲ್ವಾ? ಯಾರಿಗೂ ಲಾಭ ಇಲ್ಲ, ಸುಮ್ಮನೆ ಹೇಳೋದು. ಅಲ್ಲ ಹೇಳಿದ್ದು, ಅವನು ಎಷ್ಟು ವರ್ಷ ಇವ್ರು ರಾಜಕೀಯದಲ್ಲಿ ಏನು ಕೊಡಲಿಲ್ಲ. ಅವ್ರಿಗೆ ಏನಾದ್ರು ಕೊಟ್ರಾ, ಒಂದು ಅಧಿಕಾರ ಕೊಟ್ರಾ? ಇಲ್ಲ. ಬರೀ ಸುಮ್ಮನೆ ಮೂಲೆ ಕೂರಿಸಿ ಇರೋರು ಒಳ್ಳೆಯದನ್ನೆಲ್ಲ ಸಂಧಿ ಒಳಗೆ ಹಾಕ್ಕೊಂಡು ಇಂಥ ತಗೊಂಬಂದು ಇದಾಯ್ತು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದನ್ನ ಯಾಕೆ ಏನು ಯತ್ನಾಳ್ ಅವ್ರನ್ನ ಇದನ್ನು ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕಂತೇಳಿ ಯತ್ನಾಳ್ ಅದು ಇಳಿಸೋದು ಬಿಡಿಸೋದು ಅವ್ರು ಹೈಕಮಾಂಡಿಗೆ ಬಿಟ್ಟಿದ್ದು. ಆದರೆ ಯತ್ನಾಳ್ ಮೇಲೆ ಪನಿಷ್ಮೆಂಟ್ ತಗೊಳ್ಳೋವಂಥದ್ದು ಏನಿಲ್ಲ. ಯಾರು ನಿರ್ಧಾರ ಸರಿ ಇದರಲ್ಲಿ ಅಂತ? ಯಾರು ನಿರ್ಧಾರ ಅನ್ನೋದಲ್ಲ, ಇದು ರಾಜಕೀಯ ಒಂದು ದುರುದ್ದೇಶ. ಅದನ್ನೇನಿದೆ, ಯತ್ನಾಳ್ ಅವರು ಸರಿನಾ ವಿಜೇಂದ್ರ ಅವ್ರು ಸರಿ? ಅದನ್ನು ಹೇಳೋ ತಪ್ಪು. ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಅಂತ. ಯಾಕೆಂದರೆ ಅದನ್ನು ಕೇಳೋ ತಪ್ಪು. ಯಾಕೆಂದರೆ ಅವನ್ನೆಲ್ಲ ಕೇಳಬಾರ್ದು. ಏನಾದ್ರು ಯತ್ನಾಳ್ ಸೀನಿಯರ್ ಮ್ಯಾನು, ಅವನಿಗೆ ಬೆಲೆ ಕೊಡಲೇಬೇಕು. ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ? ಅವ್ರು 4 ಜನ ಹೋದ್ರೆ 4 ಸೀಟ್ ಹೋದರೆ ಇಲ್ಲಿ ಎಂತೆಂಥ ಸೀಟ್ಗಳು ಹೋದವು. ಸೀಟಿರಬೇಕಾಗಲಿಲ್ವಾ? ಇದು ಲೆಕ್ಕ ಹಾಕಿದರೆ ಇವರಲ್ಲೇ ರಾಜಕೀಯ ಇದೆ. ಯಾಕೆಂದ್ರೆ ತರಬೇಕು ಅಂದರೆ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಜನ ಬರಬೇಕು ಅಂದರೆ ಅಲ್ಲಿ ಒಳಗಿರೋರೇ ಸರಿ ಆಗಬೇಕು. ಬರೀ ರಾಜಕೀಯ ಮಾಡಿಕೊಂಡು ಅವ್ರು ಬರ್ತಾರೆ, ನಾವು ಭಾಷೆ, ಜನ, ನಮ್ಮ ಮಠ, ನಮ್ಮ ಇದು ಒಕ್ಕಲಿತನ ಇವೆಲ್ಲ ಹೇಳಬಾರ್ದು. ಜಾತಿ ಒಂದೇ, ಆ ಥರ ಹೋಗ್ಬೇಕು. ಇವರೆಲ್ಲ ಬರೀ ದೇಶ ರಾಜಕೀಯಗಳು. ಅದಕ್ಕೇನಿದೆ ಆಡ್ತಾ ಅಂದ್ಬಿಟ್ರೆ ಅವರ ಥಿಂಕಿಂಗ್ ಬೇರೆ ಇರುತ್ತೆ, ಇವ್ರ ಥಿಂಕಿಂಗ್ ಬೇರೆ ಇರುತ್ತೆ. ಇವರು ಆ್ಯಸ್ ಎ ಪ್ರೆಸಿಡೆಂಟ್ ಏನು ಮಾಡಬೇಕು ಅದು ಮಾಡ್ತಾರೆ. ಯತ್ನಾಳು ಪರ್ಸ್ನಲಾಗಿ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅವರು ಹೇಳಬೇಕು ಅಂತೇಳಿದ್ರೆ ಅವರು ಇಷ್ಟೆಲ್ಲ ಇದು ಮಾಡೋ ಬದಲು ಅವರವ್ರಿಗೆ ಕೂತ್ಕೊಂಡು ಮಾತಾಡಿ ಒಂದು ಸೆಟ್ಲ್ಮೆಂಟ್ ಮಾಡಿಕೊಂಡ್ರೆ ಪಕ್ಷಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಏಕೆಂದರೆ ಈಗ ಮೋದಿಯವರು ಇಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಈ ಪಕ್ಷದಲ್ಲಿ ಹಿಂಗಾಗ್ಬಿಟ್ರೆ ನಾಳೆ ಜನಕ್ಕೆ ಮೋದಿ ಬಗ್ಗೆ, ಅವ್ರ ಪಾರ್ಟಿ ಬಗ್ಗೆನೇ ಅಭಿಪ್ರಾಯ ಬಂದ್ಬಿಡುತ್ತೆ. ಆಮೇಲೆ ಅವ್ರಿಗೆ ಇವ್ರ ಮೇಲೆ ಮನಸ್ತಾಪ ಶುರು ಆಗುತ್ತೆ. ಅದಕ್ಕೆ ಅದು ಮಾಡೋದು ಬೇಡ. ಅವ್ರಿಗೆ ಕೂತ್ಕೊಂಡು ಮಾತಾಡಿ ಸಮಾಧಾನ ಮಾಡ್ಕೊಳ್ಳೋದು, ಅದನ್ನು ಸೆಟ್ಲ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಈ ರೀತಿಯಾಗಿ ಕಲಹ ನಡೀತಾ ಇದೆ, ಯಾರಿಗೆ ಲಾಭ ಆಗ್ಬೋದು ಸರ್? ಇದು ಯಾರಿಗೆ ಲಾಭ ಆಗ್ಬೋದು ಅಂದ್ಬಿಟ್ರೆ ನಾರ್ಮಲಾಗಿ ಇದು ಅಪೋಸಿಷನ್ ಪಾರ್ಟಿಗೆ ಲಾಭ ಆಗುತ್ತೆ, ಆಪೋಸಿಟ್ ಪಾರ್ಟಿಗೆ ಲಾಭ ಆಗುತ್ತೆ. ಯಾಕೆಂದರೆ ಇವಾಗ ಮನೆ ಜಗಳ ಆಡ್ತಾ ಹೋದರೆ ಗಂಡ ಹೆಂಡತಿ ಜಗಳಕ್ಕೆ ಏನಾಗುತ್ತೆ, ಪೂಸ್ ಬಡವಾಯಿತು ಅಂತಾರೆ, ಹಂಗಾಗತ್ತೆ ಅದು. ಅದಕ್ಕೆ ಇವರು ಏನು ಸೆಟ್ಲ್ ಮಾಡಿಕೊಂಡು ತಮ್ಮ ಪಾಡಿ ಇದು ಮಾಡ್ಕೊಂಡಿದ್ದೆ ಭಾಳ ಒಳ್ಳೆಯದು ಅನಿಸುತ್ತೆ. ಯತ್ನಾಳ್ ಅವರು ತೊಗೊಂಡಿರುವಂಥ ನಿರ್ಧಾರ ಸರಿನಾ ತಪ್ಪ ಅಂತ? ಅವರು ಓಪನ್ನಾಗಿ ಮಾಡ್ತಾ ಇರೋದು ತಪ್ಪು. ಅವರು ಪಾರ್ಟಿ ಮೇಲೆ ಪಾರ್ಟಿ ಪ್ರಕಾರ ಹೋಗಬೇಕು. ಅವ್ರಿಗೇನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಪಾರ್ಟಿ ಅದ್ರ ಪ್ರಕಾರ ಹೋಗಬೇಕು. ಅದು ಒಳ್ಳೆಯದು, ಅವ್ರಿಗೂ ಶ್ರೇಯಸ್ಸು, ಪಾರ್ಟಿಗೂ ಶ್ರೇಯಸ್ಸು. ಅದು ಇಂಪಾರ್ಟೆಂಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.